ಅಂದರೆ ಎಸ್ ಐ ಟಿ ಅವರು ಒಂದು ರಚನೆ ಆದಮೇಲೆ ಅವರು ಅದನ್ನು ಮಾಧ್ಯಮಕ್ಕೆ ಬಿಟ್ಟುಕೊಡೋ ಪ್ರಶ್ನೆ ಇಲ್ಲ. ಅವ್ರು ಏನಿದ್ರು ಕೋರ್ಟಿಗೆ ಕೊಡಬೇಕು, ಒಂದು ಎಸ್ ಐ ಟಿ ಅವರು ಹೇಳಬೇಕು, ಇಲ್ಲಾಂದರೆ ಕೋರ್ಟಿಂದ ಬರಬೇಕು, ಏನು ಸಿಗ್ತಾ ಇಲ್ಲ ಸಿಗಲಿಲ್ಲ ಅನ್ನೋ. ಮಾಧ್ಯಮದವರು ಈ ಏನೀಗ ಒಂದು ಇನ್ವೆಸ್ಟಿಗೇಷನ್ ಆಗ್ತಿದೆಯಾ ಅದರ ದಿಕ್ಕು ತಪ್ಪಿಸೋಕ್ಕೆ ಕೆಲವರು ಒಂದು ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಏನು ಸಿಕ್ತಂದ್ರೆ ರಾಜ್ಯದ ಜನತೆ ಇದರ ಹಿಂದೆ ಬಿದ್ದಿದ್ದಾರೆ. ಏನೋ ಈಗ ಒಬ್ಬ ಅನಾಮಿಕ ವ್ಯಕ್ತಿ ಬಂದಿದ್ದಾನೆ, ಅಲ್ಲಿ ಸಿಗುತ್ತೆ ಇಲ್ವೋ ಅದರಲ್ಲಿ ಕೆಲವರು ಇನ್ನೂ 2 ಹೆಜ್ಜೆ ಮುಂದೆ ಹೋಗ್ತಾರೆ. ಇನ್ನೂ ಒಂದು 2-3 ಮಾಧ್ಯಮದವರು ಸ್ಯಾಟಲೈಟ್ ಚಾನಲ್ನವರು ಇದ್ದಾರೆ, ಅಲ್ಲಿ ಏನಿದೆ ಇಲ್ಲ ಅಂತಾರೆ. ಜೀವಂತ ಇದ್ದವ್ರನ್ನು ಸತ್ತಿದ್ದಾರೆ ಅಂತಾರೆ. ಕಣ್ಣಾರ ತೋರಿಸಿದ್ರೆ ಆ ಜನ ಮಾತಾಡೋದಿಲ್ಲ. ಈಗ ಕಣ್ಣಾರ ಈಗ ಮೊನ್ನೆ ಒಂದು 10-15 ದಿವಸದಿಂದ ನಡೆದಿರುವಂತ ಘಟನೆ ಬಗ್ಗೆ ನಾನು ಹೇಳ್ತಿದ್ದೇನೆ. ಜೀವಂತ ಇರುವಂತ ಒಬ್ರು ಮಹಿಳೆ ಅನನ್ಯ ಭಟ್ ಎನ್ನುವರ ತಾಯಿ ವಿಚಾರ ನಾನೀಗ ಇದಕ್ಕೆ ನಿಮಗೆ ಒಂದು ಉದಾಹರಣೆ ಕೊಡ್ತಿದ್ದೇನೆ. ಜೀವಂತವಾಗಿದ್ದಾರೆ. ಆ ಅನನ್ಯ ಭಟ್ ಅನ್ನೋರು ಹುಟ್ಟೇ ಇಲ್ಲ, ಅವ್ರ ತಾಯಿ ಇಲ್ಲ, ಸುಮ್ಮನೆ ಅದು ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಇದನ್ನು ಸತ್ಯ ಹೇಳ್ತಾರ ಅವರು? ನಾನು ಅದೇ ಹೇಳ್ತಿರುವಂಥದ್ದು. ಎಸ್ ಐ ಟಿ ರಚನೆ ಈಗ ಆದ್ಮೇಲೆ ಅದನ್ನು ಅವರು ಸರ್ಕಾರಕ್ಕೆ ಕೂಡ ಕೊಡೋ ಬದಲು ಅವರು ಡೈರೆಕ್ಟ್ ಆಗಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡುವಂತ ಕೆಲಸ ನಡೀತಿದೆ. ಅದೀಗ CBI ಆದ್ರೂ ಅಷ್ಟೇ, ಅವ್ರು CBI ಅವರು ಯಾರಿಗೂ ಹೇಳುವಂಗಿಲ್ಲ. CID ಆದ್ರೂ ಅಷ್ಟೇ, ಅವ್ರು ಯಾರಿಗೂ ಮಾಧ್ಯಮದವರಿಗೆ ಹೇಳೋ. ಈಗ ಒಬ್ರು ಇದ್ದಾರೆ CID ಆಫೀಸರ್, ಈಗ ಯಾರು ರುದ್ರಮುನಿ ಅಂತ ಹೇಳಿ, ಅವರು ಏನಲ್ಲಿ ಇದೆ ಅದಲ್ಲಿ ಇಲ್ಲ ಅಂತಾರೆ, ಏನಲ್ಲಿ ಇಲ್ಲ ಅದಲ್ಲಿ ಇದೆ ಅಂತಾರೆ. ಅತ್ಯಾಚಾರ ಸೌಜನ್ಯ ಆಗಿದೆ ಒಂದ್ಸತಿ ಹೇಳಿದ್ರೆ ಇನ್ನು ಸ್ವಲ್ಪ ವರ್ಷ ಆದ್ಮೇಲೆ ಇಲ್ಲ, ಸೌಜನ್ಯ ಅತ್ಯಾಚಾರ ಆಗೇ ಇಲ್ಲ ಅಂತಾರೆ. ನಾವೇನಂತ ಹೇಳ್ಬೇಕು ಸರ್? ಅದಕ್ಕೆ ನಾವು ಹೇಳುವಂಥದ್ದು ಎಸ್ ಐ ಟಿ ರಚನೆ ಎಲ್ಲ ಕಂಪ್ಲೀಟ್ ಆಗಲಿ ಸರ್. ಅವಾಗ ಎಷ್ಟು ಸಿಕ್ಕಿದೆ, ಎಷ್ಟು ಸತ್ಯ, ಎಷ್ಟು ಸುಳ್ಳು ಅಂತ ಅವಾಗ ಗೊತ್ತಾಗ್ಬಿಡುತ್ತೆ. ಅಂದರೆ ಎಸ್ ಐ ಟಿ ಅವರು ಒಂದು ರಚನೆ ಆದಮೇಲೆ ಅವರು ಅದನ್ನು ಮಾಧ್ಯಮಕ್ಕೆ ಬಿಟ್ಟುಕೊಡೋ ಪ್ರಶ್ನೆ ಇಲ್ಲ. ಅವ್ರು ಏನಿದ್ರು ಕೋರ್ಟಿಗೆ ಕೊಡಬೇಕು, ಒಂದು ಎಸ್ ಐ ಟಿ ಅವರು ಹೇಳಬೇಕು, ಇಲ್ಲಾಂದರೆ ಕೋರ್ಟಿಂದ ಬರಬೇಕು, ಏನು ಸಿಗ್ತಾ ಇಲ್ಲ ಸಿಗಲಿಲ್ಲ ಅನ್ನೋ. ಮಾಧ್ಯಮದವರು ಈ ಏನೀಗ ಒಂದು ಇನ್ವೆಸ್ಟಿಗೇಷನ್ ಆಗ್ತಿದೆಯಾ ಅದರ ದಿಕ್ಕು ತಪ್ಪಿಸೋಕ್ಕೆ ಕೆಲವರು ಒಂದು ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಏನು ಸಿಕ್ತಂದ್ರೆ ರಾಜ್ಯದ ಜನತೆ ಇದರ ಹಿಂದೆ ಬಿದ್ದಿದ್ದಾರೆ. ಏನೋ ಈಗ ಒಬ್ಬ ಅನಾಮಿಕ ವ್ಯಕ್ತಿ ಬಂದಿದ್ದಾನೆ, ಅಲ್ಲಿ ಸಿಗುತ್ತೆ ಇಲ್ವೋ ಅದರಲ್ಲಿ ಕೆಲವರು ಇನ್ನೂ 2 ಹೆಜ್ಜೆ ಮುಂದೆ ಹೋಗ್ತಾರೆ. ಇನ್ನೂ ಒಂದು 2-3 ಮಾಧ್ಯಮದವರು ಸ್ಯಾಟಲೈಟ್ ಚಾನಲ್ನವರು ಇದ್ದಾರೆ, ಅಲ್ಲಿ ಏನಿದೆ ಇಲ್ಲ ಅಂತಾರೆ. ಜೀವಂತ ಇದ್ದವ್ರನ್ನು ಸತ್ತಿದ್ದಾರೆ ಅಂತಾರೆ. ಕಣ್ಣಾರ ತೋರಿಸಿದ್ರೆ ಆ ಜನ ಮಾತಾಡೋದಿಲ್ಲ. ಈಗ ಕಣ್ಣಾರ ಈಗ ಮೊನ್ನೆ ಒಂದು 10-15 ದಿವಸದಿಂದ ನಡೆದಿರುವಂತ ಘಟನೆ ಬಗ್ಗೆ ನಾನು ಹೇಳ್ತಿದ್ದೇನೆ. ಜೀವಂತ ಇರುವಂತ ಒಬ್ರು ಮಹಿಳೆ ಅನನ್ಯ ಭಟ್ ಎನ್ನುವರ ತಾಯಿ ವಿಚಾರ ನಾನೀಗ ಇದಕ್ಕೆ ನಿಮಗೆ ಒಂದು ಉದಾಹರಣೆ ಕೊಡ್ತಿದ್ದೇನೆ. ಜೀವಂತವಾಗಿದ್ದಾರೆ. ಆ ಅನನ್ಯ ಭಟ್ ಅನ್ನೋರು ಹುಟ್ಟೇ ಇಲ್ಲ, ಅವ್ರ ತಾಯಿ ಇಲ್ಲ, ಸುಮ್ಮನೆ ಅದು ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಇದನ್ನು ಸತ್ಯ ಹೇಳ್ತಾರ ಅವರು? ನಾನು ಅದೇ ಹೇಳ್ತಿರುವಂಥದ್ದು. ಎಸ್ ಐ ಟಿ ರಚನೆ ಈಗ ಆದ್ಮೇಲೆ ಅದನ್ನು ಅವರು ಸರ್ಕಾರಕ್ಕೆ ಕೂಡ ಕೊಡೋ ಬದಲು ಅವರು ಡೈರೆಕ್ಟ್ ಆಗಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡುವಂತ ಕೆಲಸ ನಡೀತಿದೆ. ಅದೀಗ CBI ಆದ್ರೂ ಅಷ್ಟೇ, ಅವ್ರು CBI ಅವರು ಯಾರಿಗೂ ಹೇಳುವಂಗಿಲ್ಲ. CID ಆದ್ರೂ ಅಷ್ಟೇ, ಅವ್ರು ಯಾರಿಗೂ ಮಾಧ್ಯಮದವರಿಗೆ ಹೇಳೋ. ಈಗ ಒಬ್ರು ಇದ್ದಾರೆ CID ಆಫೀಸರ್, ಈಗ ಯಾರು ರುದ್ರಮುನಿ ಅಂತ ಹೇಳಿ, ಅವರು ಏನಲ್ಲಿ ಇದೆ ಅದಲ್ಲಿ ಇಲ್ಲ ಅಂತಾರೆ, ಏನಲ್ಲಿ ಇಲ್ಲ ಅದಲ್ಲಿ ಇದೆ ಅಂತಾರೆ. ಅತ್ಯಾಚಾರ ಸೌಜನ್ಯ ಆಗಿದೆ ಒಂದ್ಸತಿ ಹೇಳಿದ್ರೆ ಇನ್ನು ಸ್ವಲ್ಪ ವರ್ಷ ಆದ್ಮೇಲೆ ಇಲ್ಲ, ಸೌಜನ್ಯ ಅತ್ಯಾಚಾರ ಆಗೇ ಇಲ್ಲ ಅಂತಾರೆ. ನಾವೇನಂತ ಹೇಳ್ಬೇಕು ಸರ್? ಅದಕ್ಕೆ ನಾವು ಹೇಳುವಂಥದ್ದು ಎಸ್ ಐ ಟಿ ರಚನೆ ಎಲ್ಲ ಕಂಪ್ಲೀಟ್ ಆಗಲಿ ಸರ್. ಅವಾಗ ಎಷ್ಟು ಸಿಕ್ಕಿದೆ, ಎಷ್ಟು ಸತ್ಯ, ಎಷ್ಟು ಸುಳ್ಳು ಅಂತ ಅವಾಗ ಗೊತ್ತಾಗ್ಬಿಡುತ್ತೆ.